ಅನ್ನುವಂಥದ್ದು ಪೂರ ಮನೆಗೆ ಬಿಟ್ಟದ ಅದ್ರ ಪರಿಸ್ಥಿತಿ ಏನಂತ ನೋಡಿ. ನಾನು ಕಾಂಗ್ರೆಸ್ ಪಕ್ಷ ಭಾಳ ದುರ್ಬಲ ಐತಂತೇಳಿ ನಾ ಏನು ಅನ್ಕೋಂಗಿಲ್ಲ ಸರ್. ಯಾಕಂದ್ರೆ ಗೋಕಾಕ್ ಮತ್ತು ಅರ್ಬಾವಿ ಎರಡು ಸಹ ಪಕ್ಷ ಎಲ್ಲೋ ಒಂದು ಕಡೆ ಜನ ನಮಗೆ ವೋಟ್ ಹಾಕಿದ್ದಾರೆ. ಗೋಕಾಕದಲ್ಲೂ ಸಹ 80,000 ಜನ ವೋಟ್ ಹಾಕಿದ್ದಾರೆ. ಅರ್ಬಾವಿಯಲ್ಲಿ ಸಹ ನಾವು ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ದಲ್ಲಿ ಮೂಡಲಗಿಯಲ್ಲಿ ಲೀಡಿದೀವಿ, ಒಡ್ರಟ್ಟೆಲ್ಲಿ ಲೀಡಿದೀವಿ, ರಾಜಾಪುರದಾಗ ಲೀಡಿದ್ವು, ಬಸಳಿಗುಂದಿ ಎಲ್ಲಿ ಕೆಲವು ಹಳ್ಳಿಯಲ್ಲಿ ಬಿಟ್ರೆ ಸೊ ನಾವು ಮ್ಯಾಕ್ಸಿಮಮ್ ಎಲ್ಲ ಹಳ್ಳಿಯಲ್ಲಿ ಸಹ ಕಾಂಗ್ರೆಸ್ ಪಾರ್ಲಿಮೆಂಟ್ದಲ್ಲಿ ತನ್ನ ಶಕ್ತಿ ಏನೈತೆ ಅನ್ನೋದು ಪಕ್ಷದ ಕಾರ್ಯಕರ್ತರು, ಸ್ಥಳೀಯ ಮುಖಂಡರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆ ದೃಷ್ಟಿಯಿಂದ ಪಕ್ಷ ಸಹ ಭಾಳ ಬಲಿಷ್ಠ ಐತಿ. ಆ ರೀತಿ ಏನು ಪಕ್ಷ ಬಲಿಷ್ಠ ಇದ್ರೂ ಸಹಿತ ಅಲ್ಲಿ ಒಬ್ಬ ನಾಯಕರಾಗಿ ಹುಡ್ತಾ ಇಲ್ಲ. ಈಗ ನೀವು ಆ ದಿಶೆಯಲ್ಲಿ ಏನು ಪ್ರಯತ್ನ ಮಾಡ್ತಾ ಇದ್ದೀರಿ? ನೋಡಿ, ನಾನು 20 ವರ್ಷ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದೀನಿ, ಮುಂದಿನ ಸಹ ಕೆಲಸ ಮಾಡ್ತಾ ಇರ್ತೀವಿ. ಪಕ್ಷ ಹಿಂದಿನ ನಾಳೆ ಗುರುತಿಸಿ ಅದಕ್ಕೊಂದು ಒಳ್ಳೆ ದಾರಿಯನ್ನು ಕಂಡು ಹಿಡಿಬೋದು ಅಂಥೇಳಿ ನಮ್ಮ ಅಪೇಕ್ಷೆ ಇದೆ ಸರ್. ಅಂದರೆ ನೀವು ಪಕ್ಷ ಕಂಡು ಗುರ್ತಾ ಹಿಡಿತದೆ ಅಂದರೆ ಇದರ ನೀವು ಸಹ ಶಾಸಕ ಸ್ಥಾನಕ್ಕಾಗಿ ಸ್ಪರ್ಧೆ ಮಾಡಬೇಕು ಅನ್ನೋಂಥ ಇಚ್ಛೆಯನ್ನು ಇಟ್ಕೊಂಡಿದ್ದೀರಿ ಅಂತ ಇದರ ಅರ್ಥ ಆಗ್ತದೆ. ಆ ದಿಶೆಯಲ್ಲಿ ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರಿ? ಶಾಸಕ ಆಗಬೇಕಾಗಿತ್ತು, ಜನ ಬೆಂಬಲ ಪಡೆಯುವಂಥದ್ದು, ಮಾಡುವಂಥದ್ದು, ಜನರ ಮಧ್ಯದಲ್ಲಿ ಜನ ಸಮಸ್ಯೆಗಳನ್ನು ತಗೊಂಡು ಹೋರಾಟ ಮಾಡುವಂಥದ್ದು, ಈ ದಿಶೆಯಲ್ಲಿ ನೀವೇನು ಹೆಜ್ಜೆ ಇಡ್ತಾ ಇದ್ದೀರಿ? ನೋಡಿ, ನಾನು 2023 ಟಿಕೆಟ್ ಕೇಳೀನಿ ರೀ, ಕೊಟ್ಟಿಲ್ಲ ಪಕ್ಷ. ನಾನು ಯಾವತ್ತು ಪಕ್ಷ ಟಿಕೆಟ್ ಕೊಟ್ಟಿಲ್ಲ ಆವತ್ತಿಂದ್ರೆ ಇವತ್ತಿನ ತನಕ ಅರ್ಬಾನ್ ಕ್ಷೇತ್ರದಲ್ಲೇ ಇರ್ತೀನಿ. ಅರ್ಬಾನ್ ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ನಿರಂತರವಾಗಿ ಏನು ಸಮಸ್ಯೆ ಇತ್ತಿಲ್ಲ ಅದಕ್ಕೆ ನಮಗೆ ಎಷ್ಟು ಸಾಧ್ಯತೆ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊತ ಹೊಂಟಿದ್ದೀವಿ. ಪಕ್ಷನೂ ಸಹ ಗುರುತಿಸಿ ಒಳ್ಳೆ ಮುಂದಿನ ದಿನಗಳಲ್ಲಿ ಇನ್ನೂ 2 ವರ್ಷ ಎಲೆಕ್ಷನ್ ಇದೆ, ಒಂದು ತೀರ್ಮಾನ ಮಾಡಿ ಗುರುತಿಸಿ ಬೆಳೆಸ್ತಾರ. ಸಾಮಾನ್ಯ ಕಾರ್ಯಕರ್ತರಿಗೂ ಸಹ ಅವಕಾಶ ಸಿಗತ್ತೆ ಅಂತೇಳಿ ನಾನು ನೆಮ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಸರ್. ಅಂದ್ರೆ ಈಗ ನಿಮಗೆ ಒಂದು ವೇಳೆ ಟಿಕೆಟ್ ಕೊಡುತ್ತೆ ಏನೋಪ್ಪ ನಿರ್ಧಾರ ಆಯ್ತಂದ್ರೆ ನೀವು ಆ ದಿಶೆಯಲ್ಲಿ ಅಲ್ಲಿ ಸಮಸ್ಯೆಗಳಿಗಿಂತ ನಿಮಗೆ ಗೊತ್ತದವ, ಏನೇನು ಮಾಡಬೇಕು, ಯಾವ ರೀತಿಯಾಗಿ ಏನು ಮಾಡಬೇಕು ಅನ್ನುವಂಥದ್ದು ನಿಮ್ಮ ಪ್ಲ್ಯಾನ್ಸು ನಿಮ್ಮ ತಲೆಯಲ್ಲೇ ಇದಾವ. ಟಿಕೆಟ್ ಕೊಟ್ಟರೆ ಅಲ್ಲಿ ಒಬ್ಬ ಬಲಿಷ್ಠದ ನಿಮಗೆ ಗೊತ್ತದ ಬಾಲಚಂದ್ರ ಜಾರಕಿಹೊಳಿ ಅವರು ಎದುರು ನೀವು ಗೆಲ್ತಿರುವಂಥ ಆತ್ಮವಿಶ್ವಾಸ ನಿಮ್ಮಲ್ಲಿ ಅದನ್ರಿ. ನೋಡಿ, ನಾನು ರಾಜಕಾರಣದಾಗ ಯಾವಾಗ ಹೆಂಗೈತೆ ಸರ, ಈಗಿದ್ದ ಸಿಚುವೇಶನ್ ಇನ್ನೊಂದು ಸ್ವಲ್ಪ ದಿವಸಿಗೆ ಇರಂಗಿಲ್ಲ. ನಾವೆಲ್ಲ ಬಲಿಷ್ಠದವ್ರು ಸೋಲಂಗಿಲ್ಲ ಅಂದ್ರೆ ಇವತ್ತು ತಮಿಳ್ನಾಡಿನಾಗ ಅಲ್ಲಿ ಮುಖ್ಯಮಂತ್ರಿನ ಸೋತರು, ಪಶ್ಚಿಮ ಬಂಗಾಳದಾಗ ಮುಖ್ಯಮಂತ್ರಿನ ಸೋತರು. ಜನ ಬದಲಾವಣೆ ಬಯಸಿದಾಗ ಖಂಡಿತವಾಗಲೂ ಸಹ ಬದಲಾವಣೆ ಬಯಸಿದಾಗ ಯಾಕಂದ್ರೆ 2 ಉದಾಹರಣೆ ಕೊಟ್ರಿ. ಅಲ್ಲೇ ವೆಸ್ಟ್ ಬೆಂಗಾಲ್ ಉದಾಹರಣೆ ಕೊಟ್ರಿ, ಆಮೇಲೆ ಇನ್ನೊಂದು ನಮ್ಮ ತಮಿಳ್ನಾಡಿನ ಉದಾಹರಣೆ ಕೊಟ್ರಿ. ಅಡ್ಡಿಲ್ಲ, ಒಳ್ಳೇದು. ಆದ್ರೆ ನಾನೇನು ಕೇಳ್ತಾ ಇದ್ದೀನಪ್ಪ ಅಂತಂದ್ರೆ ಜನರಿಗೆ ಬೇಕಾದಂಥ ಸಮಸ್ಯೆಗಳಲ್ಲಿ ತೊಗೊಂಡು ಬೆನ್ನೈತಿರು ಸ್ವಯಂ ಅಧಿಕಾರಿ ಅವ್ರ ಜೊತೆಗೆ BJP ಬೆನ್ನೈತು. ಲಾಸ್ಟ್ ಟೈಮ್ ಸೋತಿದ್ರು ಭಾಳ ದೂರದಿಂದ ಸಹಿತ. ಅದು ಕಳೆದ 5-6 ವರ್ಷಗಳ ನಿರಂತರ ಐತೆ, 10 ವರ್ಷದಿಂದ ಅದರ BJP ಗೆಲ್ಲಬೇಕು ಅಂತೇಳಿ ಸ್ವಯಂ ಅಧಿಕಾರಿ ಅವ್ರನ್ನ ಸೋಲಿಸ್ಬೇಕಂತೇಳಿ. ಅದೇ ಕಾಲಕ್ಕಿಲ್ಲೇ ನಿಮ್ಮ ತಮಿಳುನಾಡಿನಲ್ಲೂ ಸಹಿತ ಅವರು ನಿರಂತರ DMK ಬಂದಂಥದ್ದು. ಆದರೆ ವಿಜಯ್ ಅವರು ಕಳೆದ 2-3 ವರ್ಷಗಳಿಂದ ಗೆಲ್ಲಬೇಕಪ್ಪ ಅನ್ನೋ ದಿಶೆಯಲ್ಲೇ ಒಂದು ಪ್ಲ್ಯಾನ್ಗಳನ್ನ ಹಾಕ್ಕೊಂಡು ಹೋರಾಟ ಮಾಡ್ತಾ ಬಂದ ಗೆದ್ದರು. ಹಂಗೆ ನಿಮ್ಮಲ್ಲಿ ಏನಾದ್ರು ಪ್ಲ್ಯಾನ್ ಅದಾವ? ಯಾಕಂದರೆ ಎದುರಾಳಿ ಬಲಿಷ್ಠಿದ್ದಾಗ ಎಂಥ ಒಬ್ಬ ಬ್ಯಾಟ್ಸ್ಮನ್ ಇದ್ದರು, ಗ್ರೇಟ್ ಬ್ಯಾಟ್ಸ್ಮನ್ ಇದ್ದರು, ಬೌಲರ್ ವಿಚಾರ ಮಾಡಬೇಕಾಗ್ತದೆ, ಅವ್ನು ನಮಗೆ ಹೊಡಿತಾನಪ್ಪ ಅನ್ನುವಂಥ ನೆಲೆಗಟ್ಟಿನಲ್ಲಿ.